ಮುನ್ನಾರ್ ಬಂದು ಕೇರಳದ ಇಡುಕಿ ಜಿಲ್ಲೆಯಲ್ಲಿ ಇದೆ. ಬೆಂಗಳೂರಿನಿಂದ ಬರೀ 530 ಕಿಲೋಮೀಟರ್ ಆಗುತ್ತದೆ. ಮುನ್ನಾರ್ ಫೇಮಸ್ ಆಗಿದೆ ಇಲ್ಲಿನ ಟೀ ಗಾರ್ಡನ್ಸ್, ಫಾಗಿ ಮೌಂಟೇನ್ಸ್ ಮತ್ತು ಸೀನಿಕ್ ವ್ಯೂಸ್ ಗೆ. ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಮುನ್ನಾರ್ ಈಸ್ ಒನ್ ಆಫ್ ದ ಪರ್ಫೆಕ್ಟ್ ಡೆಸ್ಟಿನೇಷನ್ ಅನ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಕಡಿಮೆ ಬಡ್ಜೆಟ್ ಅಲ್ಲಿ ಮುನ್ನಾರ್ ಹೇಗೆ ಎಕ್ಸ್ಪ್ಲೋರ್ ಮಾಡೋದು ಅಂತ, ಮತ್ತು ಮುನ್ನಾರಿನ ಟಾಪ್ ಟೂರಿಸ್ಟ್ ಪ್ಲೇಸಸ್ ಅನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಮುನ್ನಾರ್ KSRTC ಡಿಪೋ ಇಂದ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ಬ್ಲಾಗ್ಸ್. ಇವತ್ತು ನಾನಿದ್ದೀನಿ ಮುನ್ನಾರಲ್ಲಿ. ಸೊ ಇವತ್ತಿನ ನಮ್ಮ ಪ್ಲ್ಯಾನ್ ಬಂದು ಹೋಗ್ಬಿಟ್ಟು ಸೈಟ್ ಸೀಯಿಂಗ್ ಮಾಡೋಣ ಅಂತ. ಸೊ ಪ್ರೆಸೆಂಟ್ ನಾನಿದ್ದೀನಿ ಮುನ್ನಾರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಸೊ ಟಿಕೆಟ್ ತೊಗೊಂಡಿದ್ದೀನಿ. ಟಿಕೆಟ್ ಪ್ರೈಸ್ ಏನು, ಹೇಗೆ ಪ್ರೊಸೀಜರ್ ಏನು, ಟಿಕೆಟ್ ಬುಕ್ ಮಾಡೋದು ಆನ್ಲೈನಾ ಆಫ್ಲೈನಾ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಬಿಗಿನ್ ಗೈಸ್. ನಮ್ಮ ಬಸ್ ಬಂದಿದೆ. ಸೊ ಇವತ್ತು ಮುನ್ನಾರಲ್ಲಿ ನಮ್ಮ ಡೇಟು, ಹೋಗ್ಬಿಟ್ಟು ಸೈಟ್ ಸೀಯಿಂಗ್ ಮಾಡೋಣ. ಸೊ ನೋಡ್ಬೋದು, ಇದು ಬಂದು ಸೈಟ್ ಸೀಯಿಂಗ್ ಬಸ್ಸು. ಇದು ಬಂದು ಮುನ್ನಾರ್ ಡಿಪೋ. ಇದು ಫ್ರೆಂಡ್ಸ್, ನಾವು ಇವತ್ತು ಇದೇ ಬಸ್ಸಲ್ಲಿ ಸೈಟ್ ಸೀಯಿಂಗ್ ಮಾಡೋದು. ನೋಡ್ಬೋದು ನಮ್ಮ ಬಸ್ ಆಲ್ರೆಡಿ ಬಂದ್ಬಿಟ್ಟು ನಿಂತಿದೆ. ಸೊ ಬನ್ನಿ ಗೈಸ್, ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಫೈನಲಿ ಗೈಸ್, ಈಗ ನಮ್ಮ ಸೈಟ್ ಸೀಯಿಂಗ್ ಸ್ಟಾರ್ಟ್ ಆಯಿತು. ಮುನ್ನಾರ್ ಡಿಪೋ ಇಂದ ನಮ್ಮ ಬಸ್ ಜರ್ನಿ ಬೆಳಗಿನ 9 ಗಂಟೆಗೆ ಸ್ಟಾರ್ಟ್ ಆಯಿತು. ಟಿಕೆಟ್ಸ್ ಹೇಗೆ ಬುಕ್ ಮಾಡಬೇಕಂದ್ರೆ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಇಲ್ಲಾಂದ್ರೆ ನೀವು ಆನ್ಲೈನಲ್ಲಿ ಕೇರಳದ KSRTC ವೆಬ್ಸೈಟಲ್ಲೂ ಕೂಡ ಬುಕ್ ಮಾಡ್ಬೋದು. ಬೆಳಗ್ಗೆ ಮುನ್ನಾರಲ್ಲಿ ಹೆವಿ ಟ್ರಾಫಿಕ್ ಇದೆ ಗುರು. ಇದು ಬಂದು ಮೇನ್ ಮುನ್ನಾರ್ ಸೆಂಟರ್ ಟೌನ್. ಇದು ಇಲ್ಲೇ ಬಸ್ಸಸ್ ಎಲ್ಲ ಸ್ಟಾಪ್ ಕೊಡುತ್ತೆ. ಪ್ರೈವೇಟ್ ಬಸ್ಸಸ್ ಇಲ್ಲಿ ಸ್ಟಾಪ್ ಕೊಡುತ್ತೆ, ಗೌರ್ಮೆಂಟ್ ಬಸ್ಸಸ್ ಎಲ್ಲ ಮುನ್ನಾರ್ ಡಿಪೋ ಅಲ್ಲಿ ಕೊಡುತ್ತೆ. ಮುನ್ನಾರಲ್ಲಿ 4 ಸೈಟ್ ಸೀಯಿಂಗ್ ಡೈರೆಕ್ಷನ್ಗಳಿದ್ದಾವೆ. ಅದರಲ್ಲಿ ಒಂದು ಬಂದು ಕೊಚ್ಚಿ ಡೈರೆಕ್ಷನು, ಇನ್ನೊಂದು ಬಂದು ಥೇಣಿ ಡೈರೆಕ್ಷನು, ಮತ್ತು ಇನ್ನೊಂದು ಬಂದು ಕೊಯಂಬತ್ತೂರು ಡೈರೆಕ್ಷನು. 4ನೇದು ಮೇನ್ ಸೈಟ್ ಸೀಯಿಂಗ್ ಡೈರೆಕ್ಷನ್ ಬಂದು ಟಾಪ್ ಸ್ಟೇಷನು. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಟಾಪ್ ಸ್ಟೇಷನ್ ಡೈರೆಕ್ಷನಲ್ಲಿ, ಯಾಕಂದರೆ ಟಾಪ್ ಸ್ಟೇಷನಲ್ಲೇ ಮೇನ್ ಪ್ಲೇಸಸ್ ಇರೋದು. ಸೊ ಈ ಕಡೆ ನೋಡ್ಬೋದು, ಇದು ಬಂದು ಮುನ್ನಾರ್ ರೋಸ್ ಗಾರ್ಡನ್. ಇದು ಸೈಟ್ ಸೀಯಿಂಗ್ ಪ್ರೈಸ್ ಬಂದು ಮುನ್ನಾರ್ KSRTC ಅವ್ರು ನಡೆಸೋದು. ಇದ್ರ ಸೈಟ್ ಸೀಯಿಂಗ್ ಬಂದು 400 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಅದು ಹೇಳ್ದಲ್ಲ, ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು, ಆಫ್ಲೈನಲ್ಲಿ ಕೂಡ ಬಂದುಬಿಟ್ಟು ಮುನ್ನಾರ್ ಡಿಪೋ ಅಲ್ಲಿ ಟಿಕೆಟ್ ತೊಗೋಬೋದು. ಮುನ್ನಾರ್ ಡಿಪೋ ಇಂದನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗೋದು. ಫ್ರೆಂಡ್ಸ್, ಈ ಜರ್ನಿ ಅಂತೂ ಅಮೇಝಿಂಗ್ ಆಗಿರುತ್ತೆ. ಯಾಕಂದರೆ ಸರೌಂಡಿಂಗು ಟೀ ಗಾರ್ಡನ್ಸ್ ಮಧ್ಯ ನಮ್ಮ ಬಸ್ ಹೋಗೋದು ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ ಆಗಿರುತ್ತೆ. ಇದು ನೋಡ್ತಾ ಇರಿ ಗೈಸ್. ಸೊ ಓಕೆ ಗೈಸ್, ಇವತ್ತಿನ ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಬಂದು ಫೋಟೋ ಪಾಯಿಂಟ್. ಇಲ್ಲಿ ಫೋಟೋ ಪಾಯಿಂಟ್ ಹತ್ರ ಹಾರ್ಸ್ ರೈಡ್ ಮತ್ತು ಫೋಟೋ ಶೂಟ್ ಎಲ್ಲ ಮಾಡ್ಬೋದು. ಇದು ಬಂದು ಫೋಟೋ ಪಾಯಿಂಟ್ ಅಂತ, ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಬೋದು. ಸೊ ಈ ಟೀ ಎಸ್ಟೇಟ್ ಎಲ್ಲ ಬಂದ್ಬಿಟ್ಟು ರಿಪಲ್ ಟೀ, ಎಸ್ಪೆಷಲಿ ಟಾಟಾ ಟೀ ಓನ್ ಮಾಡೋದಿದು. ಈ ಫೋಟೋ ಪಾಯಿಂಟ್ ಬಂದು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ಒನ್ ಆಫ್ ದಿ ಫೇಮಸ್ ಪ್ಲೇಸು. ಈ ಫೋಟೋ ಪಾಯಿಂಟ್ ಮುನ್ನಾರಿಂದ ಜಸ್ಟ್ 3 ಕಿಲೋಮೀಟರ್ಸ್ ಅಲ್ಲಿ ಇದೆ. ಸರೌಂಡಿಂಗು ಕಂಪ್ಲೀಟ್ಲಿ ಟೀ ಗಾರ್ಡನ್ಸ್. ಇಲ್ಲಿ ಬಂದು ಒಂದು ಫೋಟೋ ತೆಗೆಸಿದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಮೆಮೊರಿ ಆಗಿರುತ್ತೆ ಮುನ್ನಾರ್ಗೆ ಬಂದಿದ್ದೀವಿ ಅಂತ. ಸೊ ಈ ಕಡೆ ನೋಡ್ಬೋದು, ಜನ ಎಲ್ಲ ಟೀ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಲೈಕ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪೈಸಸ್, ಚಾಕ್ಲೇಟ್ಸು, ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಮತ್ತೆ ಏನಂದರೆ ಹಾರ್ಸ್ ರೈಡ್ ಕೂಡ ಮಾಡ್ಬೋದು. ಇಲ್ಲಿ ಹಾರ್ಸ್ ರೈಡ್ ಬಂದು ಒಂದು ರೌಂಡಿಗೆ 100 ರೂಪೀಸ್ ತೊಗೊಳ್ತಾರೆ. ಸೊ ನಮಗೆ ನಮ್ಮ ಬಸ್ ಡ್ರೈವರು ಜಸ್ಟ್ 10 ಮಿನಿಟ್ಸ್ ಕೊಟ್ಟಿದ್ದಾರೆ ಅಷ್ಟೇ ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬನ್ನಿ ಗೈಸ್, ಈಗ ನಾವು ಹೋಗೋಣ. ಸರ್, ಪ್ಲೇಟ್ಸ್ ಆರ್ ಅವೈಲೇಬಲ್, ವುಡನ್ ಪ್ಲೇಟ್ಸ್. ಸೊ ಇಲ್ಲಿ ಲೇಡೀಸು ಟೀ ಪ್ಲಾಂಟೇಶನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಬಿಸಿಲಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ನೆಕ್ಸ್ಟ್ ಸೈಟ್ ಸೀಯಿಂಗ್ ಪ್ಲೇಸ್ಗೆ. ಬನ್ನಿ ಮುಂದೆ ನೋಡೋಣ ಯಾವುದಂತ.
ಫ್ರೆಂಡ್ಸ್, ಇದು ಬಂದು ಮಟುಪಟ್ಟಿ ಡ್ಯಾಮು. ಬಟ್ ನಾವು ಮಟುಪಟ್ಟಿ ಡ್ಯಾಮ್ ಹತ್ರ ಸ್ಟಾಪ್ ಕೊಡ್ತಾ ಇಲ್ಲ. ನಾವು ಡೈರೆಕ್ಟ್ ಮೇಲೆ ಟಾಪ್ ಸ್ಟೇಷನ್ಗೆ ಹೋಗ್ತೀವಿ. ನಂತರ ಬರೋವಾಗ ಟಾಪ್ ಸ್ಟೇಷನಿಂದ ಈ ಪ್ಲೇಸಸನ್ನು ಕವರ್ ಮಾಡ್ಕೊಂಡು ಬರ್ಬೋದಂತ ಈಗ ಮಟುಪಟ್ಟಿ ಡ್ಯಾಮ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಇದೇ ಬಂದು ಮಟುಪಟ್ಟಿ ಡ್ಯಾಮು. ಒನ್ ಆಫ್ ದ ಬ್ಯೂಟಿಫುಲ್ ಮತ್ತು ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಮುನ್ನಾರಲ್ಲಿದು. ಸೊ ಗೈಸ್, ಸೈಟ್ ಸೀಯಿಂಗ್ ಬಂದು ಕುಂಡ್ಲಾ ಡ್ಯಾಮ್. ನೀವು ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಗೈಸ್, ಕುಂಡ್ಲಾ ಡ್ಯಾಮ್ ಬಂದು ಲೈಕ್ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಮುನ್ನಾರಲ್ಲಿ. ಸೊ ಪ್ರತಿಯೊಬ್ಬ ಟೂರಿಸ್ಟು ಮುನ್ನಾರ್ಗೆ ಬರೋರು ಈ ಕುಂಡ್ಲಾ ಡ್ಯಾಮ್ಗೆ ಬಂದು ವಿಸಿಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನು. ಲಾಸ್ಟ್ ಟೈಮ್ ನಾನು ಬಂದಾಗ 2023 ಸೂಪರಾಗಿ ಎಂಜಾಯ್ ಮಾಡಿದೆ. ಕಂಪ್ಲೀಟಾಗಿ ಪೀಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಹೋಗೋಣ, ಹೋಗ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಎಂಟ್ರೆನ್ಸಿಂದಾನೇ ಈ ಕುಂಡ್ಲಾ ಡ್ಯಾಮ್ದು ಬ್ಯೂಟಿಫುಲ್ ವ್ಯೂನ ನೋಡ್ಬೋದು. ಬನ್ನಿ ಡ್ಯಾಮ್ ಹತ್ರ ಹೋಗ್ಬಿಟ್ಟು ನೋಡೋಣ. Aunty, how much is this one? 20 rupees. ಕುಂಡ್ಲಾ ಡ್ಯಾಮ್ ಬಂದು ಮುನ್ನಾರಿಂದ 24 ಕಿಲೋಮೀಟ್ರಲ್ಲಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಆಗಿದೆ ಇದು ಕುಂಡ್ಲಾ ಡ್ಯಾಮು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಂದ ನೀರು ಹರಿತಾ ಇತ್ತು, ಬಟ್ ಈಗ ಆ ಕಡೆಯಿಂದ ನೀರು ಹರಿತಾ ಇದೆ. ಸೊ ಐ ಥಿಂಕ್ ವಾಟರ್ ಲೆವೆಲ್ ಕಡಿಮೆ ಆಗೋಗಿದೆ ಅನ್ಸುತ್ತೆ. ಈ ಕುಂಡ್ಲಾ ಡ್ಯಾಮ್ ಸರೌಂಡಿಂಗು ಟೀ ಗಾರ್ಡನ್ಸ್, ಮೌಂಟೇನ್ಸ್ ಮತ್ತು ಕಂಪ್ಲೀಟ್ ಆಗಿ ಫಾರೆಸ್ಟ್ ಏರಿಯಾ ತರ ಇದೆ. ಮುನ್ನಾರ್ ಸೆಂಟ್ರಲ್ಲಿ ಈ ಕುಂಡ್ಲಾ ಡ್ಯಾಮ್ ಬರುತ್ತೆ. ಈ ಕುಂಡ್ಲಾ ಡ್ಯಾಮ್ ಅಲ್ಲಿ ಬೋಟಿಂಗ್ ಮಾಡೋಕ್ಕೆ ಪ್ರೈಸಸ್ ಹಾಕಿದ್ದಾರೆ. ಇದು ಬಂದು ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಆಫ್ ಕುಂಡ್ಲಾ ಲೇಕು. ಇಲ್ಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಲೈಕ್ ಪೆಡಲ್ ಬೋಟ್, ರೋ ಬೋಟ್, ಕಾಶ್ಮೀರಿ ಶಿಕಾರ, ಕೊರ್ಯಾಕಲ್ಲು, ಕಯಾಕಿಂಗ್ ಕೂಡ ಮಾಡ್ಬೋದು, ಮತ್ತು ಸ್ಪೀಡ್ ಬೋಟ್ ಕೂಡ ಮಾಡ್ಬೋದು. ಈ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಇಲ್ಲಿ ಬಂದು ಒನ್ ಆಫ್ ದ ಮೋಸ್ಟ್ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಹಿಂದ್ಗಡೆ ಕೆಫೇಸ್ ಕೂಡ ಇದ್ದಾವೆ. ಮಕ್ಕಳಿಗೆ ಆಟ ಆಡೋಕ್ಕೆ ರಿಂಗ್ಸ್ ಎಲ್ಲ ಇದ್ದಾವೆ, ಆಗ ಆಟ ಆಡ್ಬೋದು. ಫ್ರೆಂಡ್ಸ್, ಈ ಕುಂಡ್ಲಾ ಡ್ಯಾಮ್ ಹತ್ರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದಾಯಿತು. ಈಗ ನಾವು ಹೋಗೋಣ ಬೇರೆ ಪ್ಲೇಸ್ಗೆ. ಬನ್ನಿ ಗೈಸ್, ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದೇ ನಮ್ಮ ಸೈಟ್ ಸೀಯಿಂಗ್ ಬಸ್. ಆಲ್ರೆಡಿ ಎಲ್ಲರೂ ಬಂದು ಕೂತಿದ್ದಾರೆ. ಸೊ ಗೈಸ್, ಮುನ್ನಾರ್ ಬಂದು ಈ ಥರ ಟೀ ಪ್ಲಾಂಟೇಶನ್ ವಿಸಿಟ್ ಮಾಡಿಲ್ಲ ಅಂದರೆ ಸೊ ಮುನ್ನಾರ್ ಬಂದುಬಿಟ್ಟು ಪ್ರಯೋಜನ ಇಲ್ಲ. ಫ್ರೆಂಡ್ಸ್, ನೋಡ್ಬೋದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಕಾಣಿಸ್ತದೆ ಇಲ್ಲಿಂದ. ಅಮೇಝಿಂಗ್ ಗೈಸ್, ವಾವ್, ಐ ಲವ್ಡ್ ಇಟ್. ಮುನ್ನಾರಿಂದ ಟಾಪ್ ಸ್ಟೇಷನ್ಗೆ ಹೋಗೋ ದಾರಿಯಲ್ಲಿ ಈ ಥರ ಬ್ಯೂಟಿಫುಲ್ ಟೀ ಪ್ಲಾಂಟೇಶನ್ಸ್ ಕಾಣಿಸುತ್ತೆ. ಫೋಟೋಸ್ ತೊಗೋಬೋದು, ವಿಡಿಯೋಸ್ ಶೂಟ್ ಮಾಡ್ಬೋದು. ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಅನ್ನು ಎಂಜಾಯ್ ಮಾಡ್ಬೋದು.
ಈಗ ನಾವು ಹತ್ರ ಟಾಪ್ ಸ್ಟೇಷನ್ ಹತ್ರ ಇದ್ದೀವಿ. ಆದರೆ ನಾವು ಟಾಪ್ ಸ್ಟೇಷನ್ಗೆ ಹೋಗಲ್ಲ, ಒಟ್ಟವಾಡಗೆ ಹೋಗ್ಬಿಟ್ಟು ಒಟ್ಟವಾಡ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಟಾಪ್ ಸ್ಟೇಷನ್ ಬರ್ತೀವಿ. ಮೊದಲು ಒಟ್ಟವಾಡಗೆ ಹೋಗ್ಬಿಟ್ಟು ಒಟ್ಟವಾಡ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಿಟ್ಟು ಈಗ ಟಾಪ್ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಆದರೆ ಒಟ್ಟವಾಡ ಬಂದು ಸಪ್ರೇಟ್ ವಿಡಿಯೋ ಬರುತ್ತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈಗ ನಾವು ಬಂದಿದ್ದೀವಿ ಟಾಪ್ ಸ್ಟೇಷನ್ಗೆ. ಫ್ರೆಂಡ್ಸ್, ಬಸ್ ಸ್ಟಾಪಿಂದ ಮೇನ್ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಐ ಥಿಂಕ್ ನಿಯರ್ಲಿ 1 to 1.5 ಕಿಲೋಮೀಟರ್ಸು ವಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಎಂಟ್ರಿ ಟಿಕೆಟ್ ತಗೋಬೇಕಾಗತ್ತೆ. ಸೊ ಗೈಸ್, ಟಾಪ್ ಸ್ಟೇಷನ್ನು ಎಂಟ್ರಿ ಫೀ ಬಂದು 20 ರೂಪೀಸ್ ಆಗಿದೆ. ಈಗ ನಾವು ಡೈರೆಕ್ಟ್ ಮೇನ್ ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ನಂತರ ಮತ್ತೆ ಬಂದ್ಬಿಟ್ಟು ವಾಚ್ ಟವರ್ ಎಕ್ಸ್ಪ್ಲೋರ್ ಮಾಡೋಣ. ಮೇಲ್ಗಡೆ ಹೋಗ್ಬಿಟ್ಟು ವ್ಯೂ ನೋಡೋಣ. ಟಾಪ್ ಸ್ಟೇಷನ್ ಈ ಪ್ಲೇಸ್ ಬಂದು ಮುನ್ನಾರ್ಗೆ ಬರುವ ಪ್ರತಿಯೊಬ್ಬ ಟೂರಿಸ್ಟ್ ಬಂದು ವಿಸಿಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇಲ್ಲಿಂದ ವ್ಯೂ ಅಂತೂ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1700 ಮೀಟರ್ ಎತ್ತರದಲ್ಲಿ ಇದೆ. ಈ ಟಾಪ್ ಸ್ಟೇಷನ್ ವ್ಯೂ ಅನ್ನು ಎಂಜಾಯ್ ಮಾಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಕ್ರೌಡೆಡ್ ಆಗಿರುತ್ತೆ, ಆದರೆ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ಜನ ಕಡಿಮೆ ಇರ್ತಾರೆ. ಈಗ ಈ ಟವರ್ ಮೇಲೆ ಹತ್ಬಿಟ್ಟು ವ್ಯೂ ಅನ್ನು ಎಂಜಾಯ್ ಮಾಡೋಣ ಹೇಗಿರುತ್ತೆ ಅಂತ. ಬನ್ನಿ ಗೈಸ್. ಸೊ ಗೈಸ್, ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ ಫ್ರಮ್ ವಾಚ್ ಟವರ್. ವಾಚ್ ಟವರ್ ಮೇಲಿಂದ ವ್ಯೂ ನೋಡ್ಬೋದು, ಈ ರೀತಿ ಇರುತ್ತೆ. ಓಕೆ ಗೈಸ್, ಟಾಪ್ ಸ್ಟೇಷನ್ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಈಗ ನಾವು ಹೋಗ್ಬಿಟ್ಟು ಬೇರೆ ಪ್ಲೇಸ್ ನೋಡೋಣ. ಗೈಸ್, ಇವತ್ತಂತೂ ಫುಲ್ಲು ಎಕ್ಸ್ಪ್ಲೋರ್ ಮಾಡಿದ್ವಿ ಪ್ಲೇಸಸ್ಸು. ಒಟ್ಟವಾಡ, ನಂತರ ಟಾಪ್ ಸ್ಟೇಷನ್, ಈಗ ಎಕೋ ಪಾಯಿಂಟ್ ಬಂದಿದ್ದೀವಿ. ಟೈಮ್ ಇಲ್ಲಿ ಆಲ್ಮೋಸ್ಟ್ 6:30 ಆಗ್ತಾ ಇದೆ ಸಾಯಂಕಾಲ. ಸನ್ಸೆಟ್ ಕೂಡ ಆಲ್ರೆಡಿ ಆಗೋಗಿದೆ. ಇಲ್ಲಿ ಎಕೋ ಪಾಯಿಂಟಲ್ಲಿ ಹೇಗಂದರೆ ನಾವು ಕೂಗಿದ್ರೆ ನಮ್ಮ ವಾಯ್ಸ್ ರಿಟರ್ನ್ ಬರುತ್ತೆ. ಇಲ್ಲಿ ಕೂಗಿದ್ರೆ ನಮ್ಮ ವಾಯ್ಸ್ ನಮಗೆ ರಿಟರ್ನ್ ಕೇಳಿಸುತ್ತೆ. ಆ್ಯಂಡ್ ಇದು ಅಷ್ಟೇ ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಮುನ್ನಾರಲ್ಲಿ. ಸನ್ಸೆಟ್ ಆದಮೇಲೆ ಈಗಿನ ವ್ಯೂ ನೋಡ್ಬೋದು ಎಕೋ ಪಾಯಿಂಟಲ್ಲಿ. ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಗೈಸ್. ಆಕಾಶದ್ದು ನಮಗೆ ರಿಫ್ಲೆಕ್ಷನ್ ಕಾಣಿಸ್ತದೆ ನೀರಲ್ಲಿ. ದಿಸ್ ಈಸ್ ಅಮೇಝಿಂಗ್ ಗೈಸ್. ಫ್ರೆಂಡ್ಸ್, ಎಕೋ ಪಾಯಿಂಟ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈಗ ನಾವು ಹೋಗ್ತಾ ಇದ್ದೀವಿ ಮಟ್ಟುಪಟ್ಟಿ ಡ್ಯಾಮ್ಗೆ. ಈಗಲೇ ಟೈಮ್ ಬಂದು ಆಲ್ಮೋಸ್ಟ್ 6:30 ಆಗೋಗಿದೆ. ಸನ್ಸೆಟ್ ಕೂಡ ಆಗೋಗಿದೆ, ಕತ್ಲಾಗ್ತಾ ಇದೆ ನೋಡ್ಬೋದು. ಸಂಜೆ 6:50 ನಾವು ರೀಚ್ ಆಗಿದ್ದೀವಿ ಮಟ್ಟುಪಟ್ಟಿ ಡ್ಯಾಮ್. ಮಟ್ಟುಪಟ್ಟಿ ಡ್ಯಾಮಲ್ಲಿ ಸನ್ಸೆಟ್ ಚೆನ್ನಾಗಿ ಕಾಣಿಸುತ್ತೆ, ಆದರೆ ನಾವು ಬರೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಕತ್ಲಾಗೋಯ್ತು. ಇಲ್ಲಿನ ಮೇನ್ ಆಕ್ಟಿವಿಟೀಸ್ ಏನಂದರೆ ಬೋಟಿಂಗಲ್ಲಿ ಸ್ಪೀಡ್ ಬೋಟ್ ಅಂತೂ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಸೊ ನೀವೇನಾದರೂ ಇಲ್ಲಿ ಬಂದರೆ ನಮ್ಮ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಸನ್ನು ಕವರ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಬಂದ್ಬಿಟ್ವಿ ಮೇನ್ ಮುನ್ನಾರ್ ಟೌನ್ಗೆ. ಫ್ರೆಂಡ್ಸ್, ಸೈಟ್ ಸೀಯಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ಬಂದ್ವಿ ಡಿನ್ನರ್ ಮಾಡೋಕ್ಕೆ. ನಂತರ ನಾವು ಬಂದ್ವಿ ಚಾಕ್ಲೇಟ್ಸ್ ಶಾಪಿಂಗ್ ಮಾಡೋಕ್ಕೆ, ಚಾಕ್ಲೇಟು ಮತ್ತು ಸ್ಪೈಸಸ್ ಶಾಪಿಂಗ್ ಮಾಡೋಕ್ಕೆ. ಮುನ್ನಾರಲ್ಲಿ ನೀವೇನಾದರೂ ಮುನ್ನಾರ್ ಬಂದರೆ ಹೋಮ್ ಮೇಡ್ ಚಾಕ್ಲೇಟ್ಸ್ ತೊಗೊಳ್ಳೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದರೆ ಇಲ್ಲಿನ ಫೇಮಸ್ ಚಾಕ್ಲೇಟು ಬಂದ್ಬಿಟ್ಟು ಫಸ್ಟ್ ಟೇಸ್ಟ್ ಮಾಡಿ ನಂತರ ತಗೊಳ್ಳಿ.
ಫೈನಲಿ ನಿನ್ನೆ ರಾತ್ರಿ ಬಂದ್ಬಿಟ್ಟು ನಾವು ಎಲ್ಲಿ ಸ್ಟೇ ಆಗಿದ್ದಂದ್ರೆ ತೋರಿಸ್ತೀನಿ. ನಿನ್ನೆ ರೂಮ್ ಏನು ಬುಕ್ ಮಾಡಿರಲಿಲ್ಲ, ಸೊ ರೂಮ್ ಬುಕ್ ಮಾಡಿಲ್ಲ. ಆ ರೀಸನಿಂದ KSRTC ಬಸ್ ಸ್ಟ್ಯಾಂಡಲ್ಲೇ ಬಸ್ಸಲ್ಲೇ ಡಾರ್ಮೆಟ್ರಿ ಇದೆ. ಪರ್ ಡೇಗೆ 220 rupees ಆಗುತ್ತೆ. ಬನ್ನಿ ತೋರಿಸ್ತೀನಿ ಎಲ್ಲ ಹೇಗಿದೆ ಅಂತ. ಬೇಸಿಕಲಿ ಇದು ಬಸ್ಸು ಗೈಸ್. ಬಸ್ಸಲ್ಲಿ ಈ ತರ ಡಾರ್ಮೆಟ್ರಿ ಮಾಡಿದ್ದಾರೆ. ಅದಕ್ಕೆ ಡೋರ್ ಇರುತ್ತೆ ಮತ್ತೆ AC ಕೂಡ ಇರುತ್ತೆ. ಈ ತರ ಲೈಕ್ ಬೆಡ್ಸ್ ಇರುತ್ತೆ. ಇಲ್ಲಿ ಮಲ್ಕೊಳ್ಳೋದು. ನನ್ನ ಬೆಡ್ ಇದೇ ರೀತಿ ಇತ್ತು. ಇದರಲ್ಲಿ ಚಾರ್ಜಿಂಗ್ ಆಪ್ಷನ್ ಎಲ್ಲ ಇರುತ್ತೆ ಕಂಪ್ಲೀಟ್ಲಿ. ಪಿಲ್ಲೋ ಕೊಡ್ತಾರೆ, ಬೆಡ್ಶೀಟ್ ಕೊಡ್ತಾರೆ. ಟೋಟಲ್ ಚಾರ್ಜ್ ಬಂದು 220 rupees ಆಗಿರುತ್ತೆ ಪರ್ ನೈಟ್ಗೆ. ಸಾಯಂಕಾಲ 5 ಗಂಟೆಗೆ ಚೆಕ್ ಇನ್, ಬೆಳಗ್ಗೆ 10 ಗಂಟೆಗೆ ಚೆಕ್ಔಟು. ನಿಮಗೆ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇಲ್ಲೇ ಇರುತ್ತೆ ಮುನ್ನಾರ್ ಬಸ್ ಡಿಪೋ ಅಲ್ಲಿ. ಸೊ ಇದೇ ಬಸ್ಸಲ್ಲಿ ನಾವು ಸ್ಟೇ ಆಗಿದ್ದು ರಾತ್ರಿ. ಆದಷ್ಟು ಅರ್ಲಿ ಬಂದ್ಬಿಟ್ಟು ಬುಕ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದು. ಸೊ ನೀವೇನಾದರೂ ಈ ಥರ ಬುಕ್ ಮಾಡೋಕೆ ಹೋಗ್ಬೇಕಂದ್ರೆ ಮುನ್ನಾರ್ ಡಿಪೋಗೆ ಬಂದ್ಬಿಟ್ಟು ಈ ಥರ ಸ್ಟೇ ಮಾಡ್ಕೋಬೇಕು. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸೈಟ್ ಸೀಯಿಂಗ್ ಬಗ್ಗೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ವ್ಲಾಗ್ಸ್. ಬಾಯ್ ಆ್ಯಂಡ್ ಟೇಕ್ ಕೇರ್ ಗೈಸ್.